ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಟಿ ನರಸೀಪುರ ತಾಲೂಕು ಆಡಳಿತದ ವತಿಯಿಂದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ ರಾಜಕಾಂತ್ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಗುರುಭವನದಲ್ಲಿ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಒಕ್ಕಲಿಗ ಸಮುದಾಯದ ಮುಖಂಡರಾದ ಸ್ವಾಮಿನಾಥನ್ ಹಾಗೂ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಚೇತನ್ ಅವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪೂರ್ವಭಾವಿ ಸಭೆಯನ್ನ ಸಮುದಾಯದ ಹಲವಾರು ಮುಖಂಡರುಗಳಿಗೆ ತಿಳಿಸದೇ ಇರುವಂತದ್ದು ತಾಲೂಕು ಆಡಳಿತದ ತಪ್ಪು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತ ಹೇಳಿದ್ರು. ಇನ್ನು 27ರಂದು ನಡೆಯಲಿರುವಂತಹ ನಾಡಪ್ರಭು ಕೆಂಪೇಗೌಡ ಜಯಂತಿಗೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಆಹ್ವಾನ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿದ್ರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಮತ್ತು ವಿಚಾರವಾದಿ ಕೋರವಟ್ಟಿ ಪ್ರಭುಸ್ವಾಮಿ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಕೂಡ ಉಪಸ್ಥಿತರಾಗಿದ್ದರು. ಆಯ್ತು ಸರ್, ನೀವೇನು ಸಲಹೆ ಕೊಟ್ಟರೆ ಕೊಡಿ ಸರ್. ಸಲಹೆ 3 ದಿನದಾಗ ಮಾಡೋಣ. ಎಷ್ಟನೇ ತಾರೀಕು ಮಾಡ್ತಾರೆ ಕೇಳಿ. ತಹಸೀಲ್ದಾರ್ ಎಷ್ಟು ದಿನದಲ್ಲಿ ಮಾಡಬೇಕು, ಯಾವ ಡೇಟ್ ಮಾಡಬೇಕು? ಇದನ್ನ 27 ಇವತ್ತು ಎಷ್ಟೇ ತಾರೀಕು? 23 3 ದಿನಕ್ಕೆ ಮಾಡೋಕ್ಕಾಯ್ತದ? ಆಯ್ತು, ನಮ್ಮ ಜವಾಬ್ದಾರಿ ಬರೋದು ತಾಲೂಕು ಆಡಳಿತದ ಜವಾಬ್ದಾರಿ. ಏನು ಮಾಡ್ತೀರಿ ನೀವು? ಏನು ಸಲಹೆ ಕೊಡಿ ಸರ್. ನಾನು ನಿಮ್ಮ ಅರಮಣಿ ಕಂಠರಾಜ್ ಗೌಡ. ಇವತ್ತು ಏನು ಕೆಂಪೇಗೌಡರು ಜಯಂತಿಯ 27/6/2025 ನಡೆಯಲಿರುವ ಕೆಂಪೇಗೌಡರ ಜಯಂತಿಯ ಪೂರ್ವಭಾವಿ ಸಭೆ ಇತ್ತು ತಾಲೂಕು ಆಡಳಿತದಿಂದ, ಟಿ ನರಸೀಪುರ ತಾಲೂಕು ಆಡಳಿತದಿಂದ. ಇವತ್ತು ನಾವು ಆ ಒಂದು ಸಭೆಗೆ ಹಾಜರಾಗಿದ್ದು, ನಮ್ಮ ಒಕ್ಕಲಿಗರು ಸಮುದಾಯ ಟಿ ನರಸೀಪುರ ತಾಲೂಕಲ್ಲಿ ಸರಿಸುಮಾರು 60ರಿಂದ 70,000 ಜನಸಂಖ್ಯೆ ಇರೋಂಥ ಒಕ್ಕಲಿಗರು ಸಮುದಾಯ. ಈ ಸಮುದಾಯದಿಂದ ಯಾವುದೇ ಒಬ್ಬ ಸಮುದಾಯ ಮುಖಂಡರಿಗೂ ಕೂಡ ಇವರು ಯಾವುದೇ ರೀತಿಯಾದಂಥ ಇಂಟಿಮೇಷನ್ ತಿಳಿಸಿಲ್ಲ. ಕಾರಣ ಏನು ಅನ್ನೋದೇ ಗೊತ್ತಾಯಿಲ್ಲ. ಈ ಥರ ಒಂದು ಜಯಂತಿಗಳು ನೋಡ್ಬೋದು ನೀವು ಟಿ ನರಸೀಪುರ ತಾಲೂಕಲ್ಲಿ. ಎಲ್ಲ ಜಯಂತಿಗೂ ಕೂಡ ಇವರು ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಈ ಕೆಂಪೇಗೌಡರು ಜಯಂತಿ ಅಂತ ಬಂದಂಥ ಸಂದರ್ಭದಲ್ಲಿ ಸರಿಸುಮಾರು ಇದು ಇವತ್ತಿನ ಒಂದು ಕಟ್ಟೆಕಾಡು ಆಟ ಅಲ್ಲ ಇದು. ಇದು ಸರಿಸುಮಾರು ಒಂದು 7-8-10 ವರ್ಷದಿಂದನೂ ನೋಡ್ತಾ ಇದ್ದೀನಿ. ಬರೀ ಕಣ್ಣೋಡ್ಸೋ ಕೆಲಸ ಮಾಡ್ತಾ ಇದೆ ತಾಲೂಕು ಆಡಳಿತ. ಏನಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಇವತ್ತು ನೀವು ನೋಡ್ಬೋದು, ನಾವು ಟಿ ನರಸೀಪುರ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು, ನಾವು ಒಕ್ಕಲಿಗರು ಕೇವಲ ಬರೀ ಬೆರಳೆಣಿಕೆ ಎಷ್ಟಿದ್ದೀವಿ. ಆದ್ರೆ ಬೃಹತ್ ಆಕಾರವಾಗಿರ್ತಕ್ಕಂಥದ್ದು ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಬನ್ನೂರು ಭಾಗದಲ್ಲಿ. ಅದು ಬಿಟ್ರೆ ನಮ್ಗೆ ಕೆಂಪನಹುಂಡಿ ಭಾಗದಲ್ಲಿ, ಅದು ಬಿಟ್ರೆ ನಮ್ಗೆ ರಂಗಸಮುದ್ರ, ಅದು ಬಿಟ್ರೆ ಕಗಲಿಪುರ. ಈ ಭಾಗದ ಮುಖಂಡರುಗಳಿಗೆ ಈಗ ನೋಡಿರ್ಬೋದು, ನಮ್ಮ ಒಂದು ಸಮುದಾಯದಲ್ಲಿ ಮಾಜಿ ಶಾಸಕರು ಕೃಷ್ಣಪ್ಪನವ್ರು ಇದ್ದಾರೆ, ಬೆಮೆಲ್ ಅಧ್ಯಕ್ಷನಾದಂಥ ಮೈಮೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಚಿಲುರಾಜ್ ಅವರು ಇದ್ದಾರೆ, ಹೆಸರುವಾಸಿ ಆಗಿರ್ತಕ್ಕಂಥ ವಜ್ರಗೌಡರು ಇದ್ದಾರೆ, ಇಂಥ ಒಬ್ರು ಶಂಕರೇಗೌಡರು ಇದ್ದಾರೆ. ಇಂಥ ನಾಯಕರುಗಳನ್ನ ಹೊಂದಿರತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಅವ್ರು ಯಾರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ. ಪುರಸಭೆ ಅಧ್ಯಕ್ಷರು ನಮ್ಮ ಒಂದು ಸಮುದಾಯದವರೇ, ಕೃಷ್ಣೇಗೌಡರು ಅಂತ ಇದ್ದಾರೆ, ಬನ್ನೂರು ಪುರಸಭೆ ಅಧ್ಯಕ್ಷರು, ಅವರು ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ. ಈ ಟೌನ್ ಇರ್ತಕ್ಕಂಥ ನಮ್ಮ ಮುಖಂಡರುಗಳಿಗೂ ಇಂಟಿಮೇಷನ್ ಕೊಟ್ಟಿಲ್ಲ. ನನ್ನ ಆದಿಯಿಂದ ಅಲ್ಲ, ಇಡೀ ಒಂದು ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಬೇಕು ಅಂತ ಈ ತಾಲೂಕು ಆಡಳಿತ ಪ್ರತಿ ವರ್ಷ ಇದೇ ಒಂದು ಚಾಪೆ ಹಾಕಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನನ್ನ ಸಮುದಾಯ ಬಾಂಧವರಿಗೆ ಒಂದು ಪ್ರಶ್ನೆ ಹೇಳಿ ಮತ್ತೆ ನಿಮ್ಗೆ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ದಯಮಾಡಿ ತಾಲೂಕು ಆಡಳಿತದಿಂದ ಏನ್ 27ನೇ ತಾರೀಕು ಅವ್ರು ಆಚರಣೆ ಮಾಡ್ತಾರೆ, ಬರೀ ನಮ್ಮ ಕೆಂಪೇಗೌಡರು ಒಂದು ಫೋಟೋ ಇಟ್ಟು ಆರೋ ಇಟ್ಟು ಒಂದು ಗಂಟಕಡಿ ಹಚ್ಚಿ ಸರಳತೆಯಿಂದ ಮಾಡಬೇಕು ಅಂತ ಒಂದು ತೀರ್ಮಾನ ಅವ್ರು ಕೈಗೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಎಲ್ಲ ನನ್ನ ಸಮುದಾಯದ ಬಾಂಧವರು ಯಾರೂ ಕೂಡ ಹೋಗ್ಬೇಡಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ತಾಲೂಕು ಆಡಳಿತ ನಾಚಬೇಕು. ಆ ಕೆಲಸವನ್ನು ಅತಿ ಶೀಘ್ರದಲ್ಲೇ ನಾವು ಮಾಡ್ತೇವೆ. ಕೆಂಪೇಗೌಡರು ಜಯಂತಿನ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಸಿ ಏನು ನಮ್ಮ ಒಕ್ಕಲಿಗರು ಸಮುದಾಯದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡರ್ ಇದ್ದಾರೋ, ಡಿ ಕೆ ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮ ಸಮಾಜದ ಸ್ವಾಮೀಜಿ ಆದಂತ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಕರೆಸಿ ಅದ್ದೂರಿಯಾಗಿ ನಾವು ಕೆಂಪೇಗೌಡರು ಜಯಂತಿ ಮಾಡ್ತೀವಿ. ಇಡೀ ನಿಮ್ಮ ಒಂದು ತಾಲೂಕು ಆಡಳಿತ ನಾಚಬೇಕು. ಈ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಧನ್ಯವಾದ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.